ಆಹಾರ ತಯಾರಿಕಾ ಘಟಕಗಳಾದ ಅಕ್ಷಮಾಲಾ ಫುಡ್ ಅಂಡ್ ಬೆವರೇಜಸ್ ಹಾಗೂ ಧಮಾಕ ಮಸಾಲಾ ವತಿಯಿಂದ ವಿವಿಧ ಖಾದ್ಯಗಳ ಪ್ರಿಮಿಕ್ಸ್ ಉತ್ಪನ್ನಗಳನ್ನ ಮಾರುಕಟ್ಟೆ ಪ್ರಿಮಿಕ್ಸ್ ಉತ್ಪನ್ನಗಳನ್ನ ಬಿಡುಗಡೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೀನಿ. ಜೋರಾದ ಚಪ್ಪಾಳೆ ಬರಬೇಕು. ಮತ್ತೊಮ್ಮೆ ವಿವಿಧ ಖಾದ್ಯಗಳ ಪ್ರಿಮಿಕ್ಸ್ ಉತ್ಪನ್ನಗಳನ್ನ ಪರಿಚಯಿಸಿದಂಥ ಎಲ್ಲ ಅತಿಥಿಗಣ್ಯರಿಗೂ ಧನ್ಯವಾದಗಳು. ಈಗ ಶಾವಿಗೆ ಪಾಯಸ ಇದೆಲ್ಲ ಮನೇಲಿ ಹೆಂಗಸರು ಹೊತ್ತು ಕುಡಿಯೋಕೆ ಬಿಡಲ್ಲ ಅಷ್ಟೇ. ಅದನ್ನು ಅಷ್ಟು ಇನ್ಸ್ಟೆಂಟ್ ಫುಡ್ ಮಾಡಿದ್ರು ಕೂಡ ನೀವು ಪಾಪ ಅವರಲ್ಲಿ ಬಂದಾಗೆಲ್ಲ ಮಾಡಿಕೊಡ್ತಾರೆ. ಇದೆಲ್ಲನೂ ಈ ಹಾಸನ ಅಂದರೆ ಸಿಹಿಯಾದ ನೆನಪು ಅಂತ ಹೇಳಿದ್ನಲ್ಲ, ಬರಿಯ ನೆನಪಿನಲ್ಲಿ, ಬಾಯಲ್ಲಿ, ಕಣ್ಣಲ್ಲಿ, ನೆನಪಲ್ಲಿ ಇದೆಲ್ಲದರಲ್ಲೂ ಸಿಹಿ. ನಮ್ಮ ಲಕ್ಷ್ಮೀಕಾಂತ್ ಲಾಯರ್ಗಳಿಲ್ಲ ಇದ್ದಾರೆ, ಇಲ್ಲೆಲ್ಲ ಪತ್ರಕರ್ತರಿದ್ದಾರೆ. ನಮ್ಮ ಮದನ್ ಅಂತ ನಮ್ಮ ಇದರ ಪ್ರೊಡಕ್ಷನ್ ನೋಡ್ಕೊಳ್ತಾ ಇದ್ದರು, ನಮ್ಮ ಫ್ರೀಡಮ್ ಅನ್ನೋ ಚಿತ್ರದ ಇವರು. ನಾನೇನಾದರೂ ಕೇಳೋಕ್ಕೆ ನಾನು ತಂದು ಕೊಡ್ತೀನಿ ಸರ್ ಅಂತ, ನಾನೇನು ಹೇಳೇ ಇಲ್ವಲ್ರಿ ಅಂತ, ಅದೇನು ಹೇಳ್ತೀರೋ ಅಂತ ತಂದು ಕೊಡ್ತೀನಿ ಅವರು. ಆ ಥರದ ಅತ್ಯದ್ಭುತ ಜನಗಳಿರೋರು, ತುಂಬ ಹಾಸ್ಯ ಪ್ರಜ್ಞೆ ಇರೋರು. ನನಗೆ ಇಲ್ಲಿ ಇನ್ನೂ ಅನೇಕರು ಇಲ್ಲಿ ಗೊತ್ತಿದ್ದಾರೆ. ವಿಠಲ್ ಮೂರ್ತಿಯವ್ರನ್ನ ನಾನು ತುಂಬ ನೆನೆಸ್ಕೊಳ್ತೀನಿ, ನಾರಾಯಣ್ ಅವ್ರನ್ನ, ಚೇತನ್ ಅವ್ರನ್ನ. ನಾರಾಯಣ್ ಅವರಿಗಿಲ್ಲ, ಅವರು ಈಗಿಲ್ಲ. ಆಮೇಲೆ ಇಲ್ಲಿನ ಪತ್ರಕರ್ತರು, ನಾವಿಲ್ಲಿ ಸಂವಾದ ಮಾಡಿದ್ವಿ, ಮುಕ್ತ ಸಂವಾದ, ಮುಕ್ತಾದ ಸಂವಾದ. ಕಿಕ್ಕಿರಿದ ಜನ ಬಂದಿದ್ರು. ಆ ಕಿಕ್ಕಿರಿದ ಜನ ಬಂದಿದ್ದಕ್ಕೆ ನನಗೊಂದು ಸಂತೋಷದ ಸುದ್ದಿ ಏನಾಯಿತು ಅಂದರೆ, ಅದಕ್ಕೆ ಪಾಸಗಳು ಹಂಚ್ತೀವಿ. ಹಿಂದಿನ ದಿವಸ ಪೊಲೀಸ್ನವರು ನನಗೆ ಫೋನ್ ಮಾಡಿದ್ರು, ಇಲ್ಲಿ ಲಾಠಿ ಚಾರ್ಜ್ ಆಯ್ತು ನಿಮ್ಮಿಂದ ಇವತ್ತು. ಯಾಕೆಂದರೆ ಎಲ್ಲ ಪಾಸಗಳು ನಮಗೂ ಬೇಕು ಅಂತ ಬಂದರು. ಯಾವುದಾದ್ರೂ ಲಾಠಿ ಚಾರ್ಜ್ ಆದಾಗ ದುಃಖ ಪಡ್ತೀವಿ, ಆವತ್ತು ಸಂತೋಷಪಟ್ಟೆ. ಹಾಸನದ ಜನ ನನಗೆ ನನ್ನ ಪಾಸಗಳಿಗೆ ಲಾಠಿ ಚಾರ್ಜ್ ಮಾಡಿಸಿ ಆ ಪಾಸಗಳು ತೊಗೊಂಡ್ರು ಅನ್ನೋ ಆದರೆ ಅಂತ ನನಗೆ ಅತ್ಯಂತ ಕಷ್ಟದ ಮತ್ತು ಸಂತೋಷದ ಪ್ರಶ್ನೆಯನ್ನು ಕೇಳಿದವರು ಹಾಸನದವರೇ. ನನಗೆಲ್ಲ ಕಡೆ ನನಗೆ ಈ ಧಾರಾವಾಹಿಲಿ ಹಿಂಗೆ ಯಾಕೆ ಮಾಡ್ತೀರಿ, ಹಂಗೆ ಯಾಕೆ ಮಾಡ್ತೀರಿ, ಈ ಧಾರಾವಾಹಿ ನಿಲ್ಲಿಸ್ಬಿಡೋದು ವಾಸಿ, ಈ ಥರದ್ದು ಅನೇಕವನ್ನು ಕೇಳ್ತಾರೆ. ಆದರೆ ಇದರಲ್ಲಿ ಎಷ್ಟೊಂದು ಈ ಚಂದನ ಹೇಳಿದ್ರಲ್ಲ, ಚಿಂತನೆ, ಸಾಮಾಜಿಕ ಇದು, ನ್ಯಾಯದ ಬಗ್ಗೆ ಒಂದು ಗೌರವ ಮತ್ತು ಅಸಮಾನತೆ ಇರಬಾರ್ದು ಅನ್ನೋದು ಒಂದೇ ಒಂದು ನಾನು ಹೇಳ್ತೀನಿ. ಅವತ್ತೊಬ್ಬರೇ ಒಬ್ಬರು ನಾನು ಹೇಳಿದ್ದೀನಿ, 9 ಗಂಟೆಗೆ ಹಾಕಿದ್ದು ಭಾಳ ಅನುಕೂಲ ಆಯಿತು. ದಿವಸ ಮುಕ್ತ ಯಾಕೆ ಅಂದರೆ ನಮ್ಮ ಯಜಮಾನರು ಬಂದು ಕೂತ್ಕೊಂಡ್ಬಿಡ್ತಾರೆ 9 ಗಂಟೆಗೆ. ಇಲ್ಲದೇ ಇದ್ದರೆ ಅವ್ರು ಕ್ಲಬ್ಗೆ ಹೋಗ್ತಾಯಿದ್ರು ಅಂತ ಅವರು. ಕ್ಲಬ್ಗೆ ಹೋಗೋದು ತಪ್ಪಿಸಿದ್ರಿ ಅಂತ ಅಷ್ಟೇ ಹೇಳಿದ್ದಾರೆ. ಕ್ಲಬ್ಗೆ ಹೋದ್ರು ಅಂತ ಅಷ್ಟೇ, ನಾನು ಬೇರೆ ಅವರು ಹೇಳಿರಲಿಲ್ಲ. ಹಾಗಾಗಿ ಅದೆಲ್ಲ ಅಷ್ಟು ಸಂತೋಷವನ್ನು ಕೊಟ್ಟಂಥ ಈ ಹಾಸನಕ್ಕೆ ಮತ್ತೆ ಬರೋದಕ್ಕೆ ನಮ್ಗೆ ಇಷ್ಟ ಆಗುತ್ತೆ. ನನ್ನ ಚಿಕ್ಕಮಗಳೂರು ತುಂಬ ಇಷ್ಟದ ಅವರು. ಆ ಚಿಕ್ಕಮಗಳೂರು ಹೋಗೋಕ್ಕೆ ಈ ಕಡೆ ನಾವು ಹೋಗಬೇಕು. ಯಾವುದೇ ಒಂದು ಎಷ್ಟು ಅದ್ಭುತವಾಗಿದೆ. ಮಂಗಳೂರಿಗೆ ಹೋಗ್ಬೇಕಾದ್ರೆ ಈ ಕಡೆನೇ ಹೋಗಬೇಕು, ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಸುಂದರವಾದ ಜಾಗಗಳಿಗೆ ಎಲ್ಲಿ ಹೋಗ್ಬೇಕಾದ್ರೂ ಈ ಹಾಸನದ ಮೂಲಕ ಹೋಗಬೇಕು. ಈ ಸುಂದರವಾದ ಮನಸ್ಸುಗಳನ್ನು, ಸುಂದರವಾದ ನೆನಪುಗಳನ್ನು ಪದೇ ಹೊತ್ಕೊಂಡು ನಾವು ಹೋಗಬೇಕು. ಇವತ್ತು ನಮ್ಮ ಸುಧಾ ಬೆಳವಾಡಿಯವ್ರನ್ನ ಸತ್ಯನ್ನ ಕರೆದಿದ್ದೀರಿ. ಈ ಸುಧಾ ಬೆಳವಾಡಿ ಹೇಗೆ ಅಂದರೆ ಅವ್ರ ತಾಯಿ ಯಾವುದೋ ಶಿವಮೊಗ್ಗ ಕೊಡ್ತಾ ಇರೋದೆ. ಹಿಂದೆ ಹೇಳ್ತಾ ಇದ್ದಾರೆ ಕೈಲಾಸಮ್ಮ, ಅರ್ಜುನ ಆರೋ ಬಿಡ್ತಾ ಇದ್ದಂತೆ, ಅವ್ನಿಗೆ ಆರೋ ರೂಟ್ ಗಂಜಿ ಕುಡಿತಾ ಇದ್ದ ಅಂತ. ಭೀಮ ಕ್ರಿಶ್ಚಿಯನ್ಸ್ ಎಲ್ಲರೂ ಕ್ರಶ್ ಮಾಡ್ತಾ ಇದ್ದಂತೆ, ಕ್ರಿಶ್ಚಿಯನ್ಸ್ ಆಡ್ತಂತೆ. ಯಾರೋ ಕೇಳಿದ್ರಂತೆ ಕರ್ಣ ಏನು ಕುಡಿತಾ ಇದ್ದಂತೆ, ಕೋಕೋ ಕುಡಿತಾ ಇದ್ದಾರೆ. ಏನು ಕೊಟ್ಟರು ಕೋ ಅಂತ ಅಂದರು. ಹಾಗೆ ನಮ್ಮ ಕೋಕೋ ಕುಡಿದು ಬೆಳೆದಂಥ ನಮ್ಮ ಶ್ವೇತ ಎಲ್ಲದನ್ನು ಕೋ ಅಂತ ಕೊಡುವಂಥ ಇವರು, ಅವ್ರ ಮಕ್ಕಳು, ಈ ಥರದ ತುಂಬ ಇಷ್ಟವಾದಂಥ. ಇದಕ್ಕೆ ನಾನು ನಮ್ಮ ಶ್ವೇತಾ ಮೇಡಮ್, ಶರ್ಮಿಳಾ ಮೇಡಮ್, ಪುನೀತ್ ಸರ್ ಮತ್ತು ನಮ್ಮೆಲ್ಲ ಸ್ನೇಹಿತರುಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಧನ್ಯವಾದಗಳು ಸರ್. ಗೀತಾ ಮೇಡಮ್, ಸುಧಾ ಮೇಡಮ್, ಸತ್ಯ ಸರ್, ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿ ಯಾವುದೇ ಔಪಚಾರಿಕತೆ ಯಾವುದೂ ಇಲ್ಲ ಸರ್. ನಾನು ಹೃದಯದಿಂದ ನಿಮಗೆ ಧನ್ಯವಾದ ಹೇಳ್ತಿದ್ದೀನಿ. ನಾವು ಯಾವತ್ತೂ ನಿಮಗೆ ಕೃತಜ್ಞರಾಗಿರ್ತೀವಿ. ಇಲ್ಲಿರೋ ನಮ್ಮ ಪ್ರೀತಿ ಆಹ್ವಾನ ಮನಸ್ಸಿ ನಾವು ಅಕ್ಕಿ ರೊಟ್ಟಿ ಅದು ಇದು ಎಲ್ಲ ತಿಂತಿದ್ವಿ. ಈಗಿನ ಮಕ್ಕಳಿಗೆ ಒಂದೊಂದೆರಡೆರಡು ಮಾಡ್ಕೊಂಡಿರ್ತೀವಿ, ಅವ್ರಿಗೆ ಬಾಯಿ ಒಳಗೆ ತುರ್ಕಿದ್ರು ತಿನ್ನಲ್ಲ. ರೂಮ್ಗೆ ಹೋಗ್ಬಿಟ್ಟು ಕ್ವೈಟ್ ಆಗಿ ಅವ್ರ ಮೊಬೈಲಿಂದ ಝೊಮ್ಯಾಟೊ, ಸ್ವಿಗ್ಗಿ ಆರ್ಡರ್ ಮಾಡ್ತಾರೆ. ಆ ರೌಂಡ್ ಕವರ್ಗಳು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ನಾವು ಕಷ್ಟಪಟ್ಟು ಬೆಳಗ್ಗೆ ಎದ್ದು ಅಡುಗೆ ಮಾಡೋದು, ಅವರು ಅದನ್ನ ತಿನ್ನೋದು. ಸೊ ಅದಕ್ಕೆ ರೆಡ್ ಸಿಗ್ನಲ್. ಗ್ರೀನ್ ಸಿಗ್ನಲ್ ಯಾಕೆ ಅಂದ್ರೆ ಇವರು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಕ್ಷಮಾಲಾ ಅಂತ ರೆಡಿ ಟು ಈಟ್ ಪ್ರಾಡಕ್ಟ್ಸ್, ಅದು 2 ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಯಾವುದೇ ಕೆಲಸ ಮಾಡಿದ್ರು
ಅದು ಅಡುಗೆ ವಿಷಯದಲ್ಲಂತೂ ಅವ್ರಿಗೆ ಹೆಚ್ಚಿನ ಕಾಳಜಿ. ಇವಾಗ ತಾನೇ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಹಿಂದಿಲಿ ಬರ್ದಿತ್ತು, ಘರ್ ಕಾ ಖಾನಾ ಪ್ಯಾರ್ ಹೋತಾ ಹೈ, ಬಾಹರ್ ಕಾ ಖಾನಾ ವ್ಯಾಪಾರ ಹೋತಾ ಹೈ ಅಂತ. ಸೊ ನಮ್ಮಲ್ಲಿ ನಾವು ಪ್ರೀತಿ ಬೆಳೆಸಿ, ಕಾಳಜಿ ಬೆಳೆಸಿ, ಒಂದು ಮಕ್ಕಳಿಗೆ ಒಳ್ಳೇದಾಗ್ಲಿ, ಆರೋಗ್ಯವೇ ಭಾಗ್ಯ ಅಂತ ಏನ್ ಹೇಳ್ತಿದ್ರು ಹಳೆ ಕಾಲದಲ್ಲಿ, ಅದರ ಅರ್ಥ ಈಗ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ನಮ್ಮ ತಿನ್ನೋ ಪದಾರ್ಥದಲ್ಲಿ ಎಲ್ಲ ಕಲಬೆರಕೆ. ಸೊ ಮನೆಯಲ್ಲಿ ಮಾಡಿ ತಿಂದು ಪರಿಶುದ್ಧವಾಗಿ ತಿನ್ನೋದು ಎಷ್ಟು ಒಳ್ಳೇದು ಅಂತ ಮಕ್ಕಳಿಗೆ ಯಾವಾಗ ಗೊತ್ತಾಗುತ್ತೋ ಗೊತ್ತಿಲ್ಲ. ಈ ಮೂಲಕನಾದ್ರೂ ಅವರು ತಿಳ್ಕೊಳ್ಳಿ, ಇಷ್ಟು ಒಳ್ಳೆ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ, ಎಲ್ಲ ಅದರ ಸದುಪಯೋಗ ಪಡ್ಕೋಬೇಕು. ಹಾಗೆ ಮನೆಯಲ್ಲಿ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳಿ. ಈ ಕೆಲಸದ ನಡುವೆ ಅಡಿಗೆ ಮಾಡೋದೇ ಲಾಸ್ಟ್ ಪ್ರಯಾರಿಟಿ ಇವಾಗಿನ ಯಂಗ್ ಕಪಲ್ಸ್ಗೆ. ಯುವಕರಿಗಂತೂ ಅಡಿಗೆ ಮಾಡೋದು ಲಾಸ್ಟ್ ಪ್ರಯಾರಿಟಿ. ಆಮೇಲೆ ಇನ್ನೊಂದು ಗೊತ್ತಿದೆ, ನಾವು ಹೆಣ್ಮಕ್ಳಿಗೆ ಪ್ರೀತಿ ಎಲ್ಲ ಕೊಡ್ತೀವಿ, ಆದ್ರೆ ಅಡಿಗೆ ಕಲ್ಸಲ್ಲ. ಯಾಕೆಂದ್ರೆ ಅವರು ಕೆಲ್ಸಕ್ಕೆ ಸೇರ್ಬಿಟ್ರೆ ಅದೇ ದೊಡ್ಡದು. ನಾವೆಲ್ಲ ಕೆಲಸನೂ ಮಾಡ್ತಿದ್ವಿ, ಅಡಿಗೆನೂ ಮಾಡ್ತಿದ್ವಿ, ಮಕ್ಕಳನ್ನು ನೋಡ್ಕೋತಿದ್ವಿ. ಈಗ ಕೆಲಸ ಮಾಡೋದೇ ದೊಡ್ಡದು, ಅಡಿಗೆ ಲಾಸ್ಟ್ ಪ್ರಯಾರಿಟಿ. ಬಟ್ ಆಕ್ಚುಲಿ ಸೇ ಗಟ್ ಇಸ್ ದ ಸೆಕೆಂಡ್ ಬ್ರೈನ್. ನಾವೇನ್ ತಿಂತೀವೋ ಅದು ನಾವು ಹೇಗ್ ಬಿಹೇವ್ ಮಾಡ್ತೀವಿ ಅನ್ನೋದನ್ನ ಅದು ಆಕ್ಚುಲಿ ಇಟ್ ಇನ್ಸ್ಟ್ರಕ್ಟ್ಸ್ ಅವರ್ ಮೈಂಡ್. ಸೊ ನಾವೇನ್ ತಿಂತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಈ ನಿಟ್ಟಿನಲ್ಲಿ ಇವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಇನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲಾ ಸಿಟಿಗಳಿಗೂ ಹೋಗ್ರಿ, ಎಲ್ಲರೂ ಮನೆಯಲ್ಲಿ ಅಡಿಗೆ ಮಾಡೋದು ಕಲ್ತ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೀನಿ. ನನ್ನ ಕರೆದು ಇಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.